ಯಾವ ತರ ಪೊಲಿಟಿಕಲ್ ಡ್ರಾಮಾ ವಿಚಾರ ಮುಂದೆ ಏನಾದ್ರು ಗೊತ್ತಿಲ್ಲಮ್ಮ, ಅದು ಅವ್ರ ಸೆಲೆಬ್ರಿಟೀಸ್ ಡಿಸೈಡ್ ಮಾಡ್ತಾರೆ ದರ್ಶನ್ ಪಾಲಿಟಿಕ್ಸ್ ಬರ್ಬೇಕಾ ಬೇಡವಾ. ಸರ್ ದರ್ಶನ್ ಸರ್ದು ಇದು ಕೊನೆ ಮೂವಿ ಆಗ್ಬೋದಾ? ಏನಕ್ಕೆ? ಅಂದ್ರೆ ಇವಾಗ ನೆಕ್ಸ್ಟ್ ಪಾಲಿಟಿಕ್ಸ್ ಬರ್ತಾರೆ ಅಂತ ಹೇಳ್ತಾ ಇದಾರೆ. ಸೊ ಪಾಲಿಟಿಕ್ಸ್ ಗೆ ಯಾರು ದರ್ಶನ್ ಅವ್ರು ಹೇಳೋದು? ದರ್ಶನ್ ಸರ್ ಬರ್ತಾರೆ ಅನ್ನೋ ಊಹಾಪೋಹಗಳು ಸರ್. ಅವನು ಕಲಾ ಸೇವೆ ಮಾಡಕ್ಕೆ ಹುಟ್ಟಿರೋದು, ಕಲಾ ಸೇವೆ ಮಾಡ್ತಾನೆ ಇರ್ತಾನೆ ಸಾಯೋರ್ಗೆ. ಒಂದು ಕಷ್ಟದ ಸಮಯ ದಾಟ್ಕೊಂಡು ಈ ತರ ಒಂದು ಹಬ್ಬದ ವಾತಾವರಣ ನೋಡೋದಕ್ಕೆ ನಿಮಗೆ ಒಬ್ಬ ಸಿನಿಮಾ ಪ್ರೇಮಿಯಾಗಿ ಹೇಗೆ ಅನ್ಸುತ್ತೆ? ಇದು ನನಗೆ ಹೊಸದಲ್ಲ, ಇದು ಎರಡನೇದು ಇದು ಫೀಲ್. ಸಾರಥಿ ಟೈಮಲ್ಲೂ ಇದೇ ಥರ ಇತ್ತು, ಜನ ದರ್ಶನ್ ಸೆಲೆಬ್ರಿಟೀಸ್ ಅನ್ನ ದೊಡ್ಡ ಸೆಲೆಬ್ರೇಟ್ ಮಾಡಿದ್ರು. ಇನ್ನೂ ಹಂಗೆ ಮಾಡ್ತಿದ್ದಾರೆ, ತುಂಬ ಖುಷಿ ಆಗುತ್ತೆ. ಅವ್ರು ಇರೋವರೆಗೂ ನಮ್ಗೇನು ಭಯ ಅಲ್ಲ ಬಿಡಿ. ಏನು ನೋಡಿಲ್ಲ, ನೀವೇ ಎಷ್ಟು ನೋಡಿದ್ರೆ ಅಷ್ಟೇ ನೋಡಿರೋದು. ನಿಮಗೆ ಬಂದಿರೋ ರೆಸ್ಪಾನ್ಸಸ್ ಆಲ್ ಓವರ್ ಕರ್ನಾಟಕ ಬಂತಾ ಏನಾದ್ರು? ಫುಲ್ ಆಲ್ ಓವರ್ ಕರ್ನಾಟಕ ಬಂದಿಲ್ಲ, ಬಟ್ ನಮ್ಮ ಹಿತೈಷಿಗಳು ಎಲ್ಲ ಫೋನ್ ಮಾಡಿದ್ರು. ಅಂದರೆ ಆನೆಸ್ಟಾಗಿ ರಿವ್ಯೂ ಕೊಡೋರು ಎಲ್ಲರೂ ತುಂಬ ಇಷ್ಟಪಟ್ಟರು. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಪಟ್ವಿ. ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಒಂದು 12 ವರ್ಷದಿಂದ ಏನು ಸೆಲೆಬ್ರೇಟ್ ಮಾಡಿದ್ವಿ ಅದೇ ಥರ ಇಲ್ಲೂ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಏನಿಲ್ಲ, ಅವ್ರು ಸೆಲೆಬ್ರಿಟೀಸ್ ಪ್ರೂವ್ ಮಾಡ್ತಿದ್ದಾರೆ, ನಿಮ್ಗೆ ಯಾರು ಇಲ್ಲ ಅಂದ್ರೆ ನಾವಿದ್ದೀವಿ ನಿಮ್ಮ ಹಿಂದೆ ಅಂತ. ಸೊ ಅದು ಕಾಣಿಸ್ತಾ ಇದೆ, ನಮಗೆ ತುಂಬ ಖುಷಿ ಆಗ್ತಾ ಇದೆ. ಯೂಶಲಿ ಈ ಥರ ಆಗಲ್ಲ, ಬಟ್ ಬ್ಲೆಸ್ಡ್ ದರ್ಶನ್ ಇಂಥ ಸೆಲೆಬ್ರಿಟಿಗಳನ್ನ ಪಡೆದಿದ್ದಾರೆ. ಚಂದು ಅವರು ಕೂಡ ಈ ಡೆವಿಲ್ ಆಕ್ಟಿಂಗ್ ಮಾಡ್ತಾರೆ, ಬಟ್ ಚಂದು ಅವರು ಇಲ್ಲೂ ಕಾಣಿಸ್ಕೊಂಡಿದ್ದ ಡೆವಿಲ್ ಹೊರಗಡೆ ಇರೋ ಕಾರಣ ಅಥವಾ ಇಲ್ಲೋ ನೀವು ಅದನ್ನ ಸಿನಿಮಾ ಡೈರೆಕ್ಟ್ಲಿ ಕೇಳಬೇಕು, ಏನಕ್ಕೆ ಅವ್ರನ್ನ ಕಾಣಿಸ್ಕೊಂಡಿಲ್ಲ ಅದರಲ್ಲಿ. ಸರ್ ಇವಾಗ ಸಿನಿಮಾನ ವಿಜಯಲಕ್ಷ್ಮಿ ಮೇಡಮ್ ನೋಡಿದ್ರು, ಫೋನ್ ಏನಾದ್ರು ಮಾಡಿದ್ರ ನಿಮಗೆ? ಯಾಕಂದ್ರೆ ಸಿನಿಮಾ ನೋಡಿಲ್ಲ, ಸೊ ಹೆಂಗಿತ್ತು ಅನ್ನೋದನ್ನ ಏನಾದ್ರು? ಇಲ್ಲ, ಅವ್ರು ಜಸ್ಟ್ ಈಗ ಒಂದು 10 ಮಿನಿಟ್ಸ್ ಬ್ಯಾಕ್ಲಿಂದ ಹೊರಟಿದ್ದು, ಅವ್ರಿಗೆ ಇನ್ನೂ ಫೋನ್ ಮಾಡಿಲ್ಲ.